ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಸವಣ್ಣನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಲೂಟಿ ಆಗ್ತಾ ಇದೆ. ಬಸವಣ್ಣನವರು ಕುಳಿತ ವರುಷ ಕಟ್ಟೆ ಹೆಸರಲ್ಲಿ ಹಣ ದುರ್ಬಳಕೆ. 29 ಕೋಟಿ ಖರ್ಚು ಮಾಡಿದ್ರೂ ಕೂಡ ಅಭಿವೃದ್ಧಿ ಕಂಡಿಲ್ಲ. ವರುಷ ಕಟ್ಟೆ ದಾಖಲೆಯಲ್ಲಿ ಕೋಟಿ ಕೋಟಿ ಹಣ ಬಿಡುಗಡೆ, ಆದ್ರೆ ಅಭಿವೃದ್ಧಿ ಮಾತ್ರ ಶೂನ್ಯ. 29 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಗಡಿನ ಶೆಡ್ ಅನ್ನ ಹಾಕಿದ್ದಾರೆ ಅಧಿಕಾರಿಗಳು. ಬಸವಣ್ಣ ಜನರ ಸಮಸ್ಯೆ ಆಲಿಸ್ತಾ ಇದ್ದಂತಹ ಜಾಗವೇ ಆ ಪರುಷ ಕಟ್ಟೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿರುವಂತಹ ಐತಿಹಾಸಿಕ ಜಾಗ ಅದು. ನೋಡೋಕೆ ಮಾತ್ರ ಸಾಕಷ್ಟು ದೊಡ್ಡ ಮೊತ್ತದಲ್ಲಿ ಅನುದಾನ ಬಿಡುಗಡೆ ಆಗಿದೆ, ಆದ್ರೆ ಅಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ. ಐತಿಹಾಸಿಕ ಜಾಗ ಏನಿದೆ ಆ ಜಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ. ರಾಜ್ಯ ಸರ್ಕಾರದಿಂದ 29 ಕೋಟಿ ರೂಪಾಯಿ ರಿಲೀಸ್ ಆಗಿದೆ, ಆದ್ರೆ ಪರುಷಕಟ್ಟೆ ಜೀರ್ಣೋದ್ಧಾರ ನೆಪದಲ್ಲಿ ಅಧಿಕಾರಿಗಳು ಹಣವನ್ನ ಲೂಟಿ ಹೊಡೆದ್ರ ಅನ್ನುವಂತ ಅನುಮಾನ ಹುಟ್ಟುಕೊಳ್ತಾ ಇದೆ. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯಿಂದ ಅಭಿವೃದ್ಧಿ ಕಾಮಗಾರಿ ನಡೆದಿಲ್ಲ. ಕಟ್ಟೆ ಜೀರ್ಣೋದ್ಧಾರದ ಹಣದಲ್ಲಿ ಚರಂಡಿ, ವಿದ್ಯುತ್ ಕಾರ್ಯಕ್ಕೆ ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಲಿಂಗಾಯತರ ಒಂದು ಶ್ರೇಷ್ಠ ಐತಿಹಾಸಿಕ ಸ್ಥಳ ಪರುಷಕಟ್ಟೆ. ಇವತ್ತು ಬಸವಣ್ಣನವರು ಇವತ್ತು ನೀವು ಬಸವ ಕಲ್ಯಾಣದಲ್ಲಿ ಅವ್ರು ಕೂತಂಥ ಸ್ಥಳಗಳು ಯಾವುದರ ಇದ್ದರೆ ಅದು ಪರುಷಕಟ್ಟೆ. ಇದೇ ಸ್ಥಳದಲ್ಲಿ ಅವರು ತಮ್ಮ ಎಂದಿನಂತೆ ತಮ್ಮ ನಿತ್ಯದ ಒಂದು ಕಾಯಕಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು 2-3 ತಾಸು ಕೂತು ಸಾಮಾಜಿಕವಾಗಿ ನ್ಯಾಯವನ್ನು ಬಗೆಹರಿಸ್ತಕ್ಕಂಥ ಒಂದು ಸ್ಥಳ ಇದು. ಈ ಸ್ಥಳದಿಂದ ಅವರಿಗೆ ಅನುಭವ ಮಂಟಪದ ಒಂದು ಕಲ್ಪನೆಯನ್ನು ಅವರಿಗೆ ಹುಟ್ಟಿದ್ದು. ಅಂಥ ಒಂದು ಐತಿಹಾಸಿಕ ಸ್ಥಳವನ್ನು ಜೀರ್ಣೋದ್ಧಾರ ಒಂದು ನೆಪದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು 30 ಕೋಟಿ ಹಣವನ್ನು ಏನಪ್ಪ ಅಂದ್ರೆ ಇಲ್ಲೇನಪ್ಪ ದುರ್ಬಳಕೆ ಆಗಿದ್ದು ಒಂದು ದುರ್ದೈವದ ಸಂಗತಿ. ಇವತ್ತು ಪ್ರಪ್ರಥಮವಾಗಿ ನಾನು ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೂ ಲಿಂಗಾಯತರದ ಅಸ್ಮಿತೆ ಹಾಗೂ ವಿಶ್ವಗುರು ಬಸವಣ್ಣವರು ಕುಂತಿ ಜ್ಞಾನದಾಸೋ ಕುಂತಿದಂಥ ಒಂದು ಐತಿಹಾಸಿಕ ಸ್ಥಳ ಪರುಷಕಟ್ಟೆ. ಈ ಪರುಷಕಟ್ಟೆಗೆ ನೀವು ಈಗ ನೋಡ್ತಾ ಇದ್ದೀರಿ ನೋಡ್ರಿ. ಯಾರಾದರೆ ದೇಶದಲ್ಲಿ ಯಾವ ಪ್ರವಾಸಿ ಬಂದು ತಿಳ್ಕೊರಿ, ಅವ್ರಿಗೆ ಇಲ್ಲಿ ಬಂದ ಮ್ಯಾಕ 5 ನಿಮಿಷದ ಕೂಡಂತ ಅವ್ರ ವ್ಯವಸ್ಥೆ ಇಲ್ಲ ಮತ್ತು ಕೂಡ್ಸಕಸಲ್ಲ. ಯಾಕಂದ್ರೆ ಇಷ್ಟು ಅಸ್ವಚ್ಛತೆ ಪರುಷಕಟ್ಟೆ ಆಜುಬಾಜು ಅದ. ಇದು ಫಸ್ಟ್ ಮಾತು. ಎರಡನೇ ಮಾತು ಏನದು, 29 ಕೋಟಿ ಹಣ ಪರುಷಕಟ್ಟೆಗೆ ಬಂದ ಮ್ಯಾಕ ಕೆಲವೊಂದು ಹಣ ವಿಸ್ಥಾಪನೆ ಸಲುವಾಗಿ ಕೊಟ್ಟರು. ಅದು ಯಾವ ಕ್ರೈಟೀರಿಯಲ್ಲಿ ಕೊಟ್ಟರು, ಹ್ಯಾಂಗೆ ಕೊಟ್ಟರು, ಅದು ಒಂದು ತನಿಖೆ ವಿಷಯ ಅದ. ಎರಡೇ ಮಾತು ಏನದ ಅಂದರು, ಈ ಪರುಷಕಟ್ಟೆ ಅಭಿವೃದ್ಧಿ ಆಗಬೇಕಂತಂದ ಈಗ ನಮ್ಮ ಬಸವ ಕಲ್ಯಾಣದ ಏನು ದುರ್ದೈವ ನೋಡ್ರಿ. ಶಾಸಕರು ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರು ಡಾಕ್ಟರ್ ಅವರು ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ. ಹಿಂಗೆ ಕಾಂಟ್ರಾಕ್ಟರ್ ಯಾರು ಮಾಡಬೇಕು ಅದು ಗೊತ್ತಿಲ್ಲ. ಆ ಸಲುವಾಗಿ ಏನದ, ಇದು ಎಲ್ಲ ಹಾಳಾಗಿ ಹೋಗಿದೆ. ಬಸವ ಕಲ್ಯಾಣದ ಏನದ, ಏನು ಪೂರಾ ಇನ್ಫ್ರಾಸ್ಟ್ರಕ್ಚರ್ ಅದ ಇವತ್ತು ನೀವು ನೋಡ್ಬೋದು, ಭಾಳಷ್ಟು ನಂತರ ಗುಣಮಟ್ಟದಲ್ಲಿ ಇಲ್ಲ. ಆ ಸಲುವಾಗಿ ಏನು ಉಳಿತಿಗೆ ಎಕ್ಸ್ಟ್ರಾ ಫಂಡ್ ತರೋದು, ಇದು ಸಲಕ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ನೋಡ್ರಿ. ಬೇರೆ ಸಮಾಜ ಕೂಡ ನಮ್ಮ ಜನರೇ ಅವರು, ಆದರೂ ಬೇರೆ ಸಮಾಜಕ್ಕೆ ಯಾವಾಗ ಏನದ 2-3 ವರ್ಷದಾಗ